ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈ ನಾವೇನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ, ಒಬ್ಬೊಬ್ರು ಒಂದೊಂದು ವಿಚಾರನ ಮಾತಾಡ್ತಾರೆ. ಇವಾಗ ಎಕ್ಸಾಂಪಲ್ಗೆ ನಮ್ಮ ನಾಗೇಶ್ ಅಣ್ಣ ಇರ್ಬೋದು. ಮೊನ್ನೆ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದಾರೆ, ನಾನ್ ಬಿಸ್ನೆಸ್ ಮ್ಯಾನ್ ಅಂದ್ಬಿಟ್ಟು. ಡ್ರೈವರು ಇವಾಗ ಗಂಟೆ ಹೊಡೆದ ಜೀವನ ಅಂತ ಸಾಗಿಸ್ತಾರೋ ಡ್ರೈವರ್ಗೆ ನಾನು ಒಂದೇ ಸತಿ ನಾನು ಬಿಸ್ನೆಸ್ ಮ್ಯಾನ್ ಅಂತ ತೋರ್ಸ್ಕೊಡೋದು, ಅವನು ಅದನ್ನ ಯಾವ ರೀತಿ ಅರ್ಗಿಸ್ಕೊಂತಾನೆ ಡ್ರೈವರು. ಸರ್ ನೋಡಿ, ಇವಾಗ ಅವರು ಆಲ್ರೆಡಿ ಅಪ್ಲಿಕೇಶನ್ ನಾನು ನಿಮ್ಗೆ ಹೇಳಿದ್ದು ಸ್ಟಾರ್ಟಿಂಗ್ ಲೆವೆಲ್. ಕಸ್ಟಮರ್ ಒಪ್ಕೊಂಡ್ರು ಒಪ್ಕೊಳ್ಳದೆ ಹೋದ್ರು ಅಪ್ಲಿಕೇಶನ್ ನ ಬಳಸಿ, ಅದರಲ್ಲಿ ಬಿಲ್ ಯಾವ ತರ ಜನರೇಟ್ ಮಾಡಬೇಕು, ಯಾವ ತರ ಜನರೇಟ್ ಆಗ್ತಾ ಇದೆ, ಅದ್ರಲ್ಲಿ ಏನ್ ಮಾಹಿತಿ ಇದೆ, ನೀವೇನ್ ತಗೊಳ್ತಾ ಇದ್ದೀರಾ, ಮತ್ತೆ ನಿಮಗೆ ತಗೊಳ್ಳೋದಕ್ಕೆ ಪ್ರೂಫ್ ಯಾವ ತರ ಇರಬೇಕು ಅಂತ ಕೊಟ್ಟಿದ್ದು. ಇದು ತುಂಬಾ ಅರ್ಲಿ ಸ್ಟೇಜ್. ಇವರು ಈ ನಾಗೇಶ್ ಅವರು ಆಲ್ರೆಡಿ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ಬೆಳೆಸ್ತಾ ಇದ್ದು, ಅವ್ರ ಕೈಲಾದಂತ ಪ್ರಯತ್ನ ಬಾಕಿ ಚಾಲಕರಿಗೂ ಮಾಹಿತಿ ಕೊಡೋದಕ್ಕೆ, ಅವ್ರ ಅನುಭವನ ಮಾಹಿತಿಯಾಗಿ ಕೊಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇವತ್ತು ನೀವೆಲ್ಲ ಅನ್ಕೊಳ್ತಾ ಇರೋ ಬೇಸಿಕ್ ಲೆವೆಲ್ ಡ್ರೈವರ್ಗಿಂತ ಅವ್ರು ಒಂದ್ ಪಟ್ಟು ಮುಂದೆ ಹೋಗಿರೋದ್ರಿಂದ ಅವ್ರು ಇವಾಗ ನಮ್ಮ ಹತ್ರ ಆನ್ಯುವಲ್ ಸ್ಟೇಟ್ಮೆಂಟ್, ಮಂತ್ಲಿ ಸ್ಟೇಟ್ಮೆಂಟ್, ಇನ್ಕಮ್ ಸ್ಟೇಟ್ಮೆಂಟ್, ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್, ಮತ್ತೆ ಅವರು ಅವ್ರದೇ ಆದಂತ ರೀತಿಯಲ್ಲಿ ಇದನ್ನ ಬಿಸ್ನೆಸ್ ನ ರಿಜಿಸ್ಟರ್ ಸಹ ಮಾಡಿ ಅದರದ್ದು ಫೈಲಿಂಗ್ ಸಮೇತ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರು ಪ್ರೋ ಲೆವೆಲ್ ಅಲ್ಲಿ ಇದ್ದಾರೆ. ಅವರು ಯಾವ್ದೇ ಕಾರಣಕ್ಕೂ ಯಾರನ್ನು ಹೋಗ್ಬಿಟ್ಟು ನನಗೆ ಡ್ಯೂಟಿ ಕೊಡು, ನನ್ಗೆ ಈ ತರ ಮಾಡು, ಆ ತರ ಮಾಡು ಅಂತ ಕೇಳೋದೇ ಇಲ್ಲ. ಅವ್ರಿಗೆ ಗೊತ್ತಾಗಿದೆ. ಸೊ ಬುಕಿಂಗ್ ಎಲ್ಲಿಂದಾದ್ರೂ ಬರ್ಬೋದು, ನಮಗೆ ಒಂದು ವ್ಯವಸ್ಥೆ ಇದೆ, ನಮಗೆ ಸರ್ಕಾರ ಒಂದು ದರ ಕೊಟ್ಟಿದೆ, ಸರ್ಕಾರ ನಮ್ಗೊಂದು ಕಾನೂನು ಕೊಟ್ಟಿದೆ, ಅದ್ರ ಕೆಳಗಡೆ ನಾನು ಪ್ರತಿಯೊಂದು ಡ್ಯೂಟಿಗೂ ಇನ್ವಾಯ್ಸ್ ಜನರೇಟ್ ಮಾಡ್ತೀನಿ, ನಂದು ಇನ್ಕಮ್ ಇಷ್ಟು ಬಂದಿದೆ, ನಂದು ಎಕ್ಸ್ಪೆಂಡಿಚರ್ ಇಷ್ಟಾಗಿದೆ, ಅಂದ್ರೆ ಖರ್ಚು ವೆಚ್ಚ ಇಷ್ಟಾಗಿದೆ, ನಾನು ತೆರಿಗೆ ಎಷ್ಟು ಕಟ್ಟಿದ್ದೀನಿ, ನನಗೆ ಎಷ್ಟು ತೆರಿಗೆ ಬಂದಿದೆ. ಅವರು ಈ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇರೋದ್ರಿಂದ ಮೇ ಬಿ ಇವತ್ತು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರ ಅಂತ ಚಾಲಕರುಗಳಿಗೆ ಏನೋ ಇದ್ದಕ್ಕಿದ್ದಂಗೆ ಬಿಸ್ನೆಸ್ ಓನರ್ ಆಗ್ಬಿಟ್ಟವನೇ, ನಾವೇನು ಡ್ರೈವರ್ ತರ ಇರೋ ತರನು. ಸರ್, ಬದಲಾವಣೆ ಎಲ್ಲರೂ ಬರ್ತಾರೆ ಸರ್. ಅಂದ್ರೆ ನೀವು ಯಾವಾಗ ಒಂದು ವ್ಯಾಪಾರಕ್ಕೆ ಓನರ್ ಆಗ್ತೀರಾ, ಯಾವಾಗ ನೀವು ಮಾಡ್ತಾರ ಕೆಲಸನ ನಿಮ್ ಕನ್ನಡಿಯಲ್ಲಿ ನೀವು ನೋಡ್ಕೊಳ್ತೀರಾ, ತಪ್ಪು ಸರ್. ಇವಾಗ ನಿಮ್ದೇ ಆಗ್ಲಿ ₹1 ಕೆಳಗಡೆ ಬಿದ್ದರೆ ತಗೊಳ್ತೀರಾ ತಗೊಳಲ್ವಾ? ಬೇರೆಯವ್ರ ತಗೊಳ್ತೀರಾ? ತಗೊಳಲ್ಲ. ಸೊ ಇವತ್ತು ನಮಗೆ ಆಗ್ತಾ ಇರೋ ಲಾಸ್ ಎಲ್ಲಿ ಅಂತ ಗೊತ್ತಾದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಚಾಲಕರು ಅವ್ರದೇ ಆದಂತ ವ್ಯವಸ್ಥೆನ ರೂಪಿಸ್ಕೊಳ್ತಾರೆ. ಆಮೇಲೆ ಅವರು ಇದೇ ತರ ಮುಂದುವರೆದು ಎಲ್ಲರ ಪ್ರತಿಯೊಬ್ಬರು ಬಿಸ್ನೆಸ್ ಓನರ್ ಆಗೇ ಆಗ್ತಾರೆ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಸವಲತ್ತು ಕೊಟ್ಟಿದೆ, ಗೌರ್ಮೆಂಟ್ ಕಾನೂನು ಕೊಟ್ಟಿದೆ, ವ್ಯವಸ್ಥೆ ಒಂದು ಕೊಟ್ಟಿರ್ಲಿಲ್ಲ. ಆ ವ್ಯವಸ್ಥೆ ನಮಗೆ ಯಾವ ತರ ಇರ್ಬೇಕು ಅಂತ ಗೊತ್ತಿರ್ಲಿಲ್ಲ. ನಾವು ಈ ಟೌನರ್ ಬಿಲ್ಡ್ ಮಾಡಿದ್ಮೇಲೆ ಫಸ್ಟ್ ಸರ್ಕಾರಕ್ಕೆ ಪ್ರಪೋಸಲ್ ಇಟ್ಟಿದ್ದು, ಸರ್ ನಾವು ಫ್ರೀ ಆಗಿ ಕೊಡ್ತೀವಿ, ತಗೊಳ್ಳಿ ಇದನ್ನ ಪಬ್ಲಿಕ್ ಗೆ ಅನೌನ್ಸ್ ಮಾಡಿ ಅಂತ. ಅವರು ಅದನ್ನ ಅವ್ರದೇ ಆದಂತ ರೀತಿಯಲ್ಲಿ ಅದನ್ನ ತಗೊಂಡು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ. ಅವ್ರದೇ ಆದಂತ ಕಾನೂನು ತೊಡಕುಗಳಿರೋದ್ರಿಂದ ಅವರು ನಮ್ಗೆ ಇಂಡೈರೆಕ್ಟ್ ಆಗಿ, ಅಂದ್ರೆ ನಮ್ದು IT ಪ್ರಾಡಕ್ಟ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಪೋರ್ಟ್ ಕೆಳಗಡೆ ತಗೊಳಕ್ ಆಗಿಲ್ಲ ಅವ್ರಿಗೆ, ಅವ್ರದ್ದು ಏನೋ ತೊಡಕುಗಳಿರೋದ್ರಿಂದ. ನೋಡಿ, ನಮ್ದೆಲ್ಲ ಪ್ರಾಡಕ್ಟ್ ನ IT-BT ಡಿಪಾರ್ಟ್ಮೆಂಟ್ ಕೆಳಗಡೆ, ಸೊ ಹುಬ್ಳಿಯಲ್ಲಿ, ಮಂಗಳೂರಲ್ಲಿ, ಮತ್ತೆ ಮೈಸೂರಲ್ಲಿ, ಬೆಂಗಳೂರಲ್ಲಿ 2024ರಿಂದ ಸತತವಾಗಿ ನಮ್ಮ ಅಪ್ಲಿಕೇಶನ್ ನ ಗವರ್ಮೆಂಟ್ ಇವೆಂಟ್ ಗಳಲ್ಲಿ ಅವರು ಪ್ರಮೋಟ್ ಮಾಡ್ತಾ ಬಂದಿದ್ದಾರೆ, ಮಾಹಿತಿ ಕೊಡ್ತಾ ಬಂದಿದ್ದಾರೆ, ಹಿಂದೆಗಡೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇದನ್ನ ನಾವು ಚಾಲಕರಿಗೆ ಅರಿವು ಮೂಡಿಸೋದಕ್ಕೆ ಇರುವಂತ ನಾಯಕರುಗಳಾಗಿರ್ಬೋದು ಅಥವಾ ಚಾಲಕರಾಗಿರ್ಬೋದು, ಅವ್ರುಗಳು ಇದ್ರ ಬಗ್ಗೆ ಸರಿಯಾದಂತ ಮಾಹಿತಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಯಾವ ತರ ಬಳಸ್ಕೊಂಡು ನ್ಯಾಯಸಮ್ಮತವಾಗಿ ವ್ಯಾಪಾರ ಮಾಡೋದು ಹೆಂಗೆ, ಕಾನೂನು ಕೆಳಗಡೆ ಅವ್ರ ಜೀವನ ರೂಪಿಸ್ಕೊಳ್ಳೋದು ಹೆಂಗೆ ಅಂತ ವ್ಯವಸ್ಥೆನ ಅವ್ರಿಗೆ ತಿಳ್ಕೋಬೇಕು.